ಗುಡ್ ಮಾರ್ನಿಂಗ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಓಕೆ. ಸೊ ಲಾಸ್ಟ್ ಟೈಮ್ ನಾವು ಒಂದು ವಿಡಿಯೋದನ್ನು ಅಪ್ಲೋಡ್ ಮಾಡಿದ್ವಿ. ಸೊ ಆ ವಿಡಿಯೋದಲ್ಲಿ ಸೊ ನೀವು ಪ್ರಿಪೇರ್ ಆಗ್ತಕ್ಕಂಥ 2026 ಆ್ಯನ್ಯುವಲ್ ಎಕ್ಸಾಮ್ಸ್ಗೆ ಎಕ್ಸ್ಪೆಕ್ಟೆಡ್ ನ್ಯೂಮರಿಕಲ್ಸ್ನು ಕೂಡ ಏನು ಮಾಡೋಣ, ಯಾವ ಟಾಪಿಕಿಂದ ಬರ್ತಾವ, ಯಾವ ರೀತಿ ಎಲ್ಲ ಕೇಳ್ತಾನ, ಫಾರ್ಮುಲಾಸ್ಗಳನ್ನು ಕೂಡ ಏನು ಮಾಡಿದ್ವಿ ನಾವು. ಸೊ ರೆಫರ್ ಮಾಡಿದ್ವಿ. ಓಕೆ. ಸೊ ಅದರಲ್ಲಿ ನಂಬರ್ ಆಫ್ ಕ್ವಶನ್ಸ್ಗಳನ್ನು ಏನು ಮಾಡಿದ್ವಿ, ಕಡಿಮೆ ಸಾಲ್ವ್ ಮಾಡಿದ್ವಿ. ಸೊ ಇವಾಗ ಪಾರ್ಟ್ 2ದಲ್ಲಿ ಮೋರ್ ನಂಬರ್ ಆಫ್ ನ್ಯೂಮರಿಕಲ್ಸ್ ಏನು ಮಾಡೋಣ, ಸಾಲ್ವ್ ಮಾಡೋಣ. ಓಕೆ. ಅಂದರೆ ಈ ಚಾಪ್ಟರ್ದಲ್ಲಿ ಯಾವ ರೀತಿ ಎಲ್ಲ ನ್ಯೂಮರಿಕಲ್ಸ್ ಬರಬಹುದು ಅನ್ನೋದನ್ನ ಮಾಡೋಣ, ಸಾಲ್ವ್ ಮಾಡಿಬಿಡೋಣ. ಓಕೆ. ಇದನ್ನ ಏನು ಮಾಡೇನ್ರಿ, ಸಾಲ್ವ್ ಮಾಡಿದ್ವಿ ನೋಡಿ. ಓಕೆ. ದ ಫಸ್ಟ್ ಕ್ವಶನ್ಸ್ ಇಂಪಾರ್ಟೆನ್ಸ್ ಕೂಡ ಕ್ಯಾಲ್ಕುಲೇಟ್ ಮಾಡಿದ್ವಿ ಆ್ಯಂಡ್ ಕರೆಂಟ್ ಇರುವಾಗ ಸರ್ಕ್ಯೂಟ್ ಕೂಡ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇದು 2018ನಲ್ಲಿ ಕೇಳಿರ್ತಕ್ಕಂಥ ನ್ಯೂಮರಿಕಲ್ಸ್. ಸೊ ಇದು ನೆಕ್ಸ್ಟ್ ಒಂದು ಬರುತ್ತೆ ನೋಡಿ, source of alternating EMF. Source of alternating EMF, that is VRMS is equal to 220 volt. Next frequency ಕೊಟ್ಟ ನೋಡ್ರಿ, ಎಷ್ಟು ಕೊಟ್ಟಾನ, 50 Hz. Connected in a series with the resistance of R. ಎಷ್ಟು ಕೊಟ್ಟಾನ್ರಿ, 220 ohm. ಇಂಡಕ್ಟನ್ಸ್ ಮಾಡಿ ಕೊಟ್ಟ ನೋಡ್ರಿ, ದಟ್ L is equal to 100 ಮಿಲಿ ಅಂದ್ರೆ -3 ಹೆನ್ರಿ. ಕೆಪಾಸಿಟನ್ಸ್ ಕೊಟ್ಟಾನ್ರಿ, ದಟ್ C ವ್ಯಾಲ್ಯೂ is equal to 30 into 10⁻⁻6. ಕ್ವಶನ್ಸ್ ಏನ್ರಿ, does the current lead or lag the voltage by what angle? ಹಾಗಾದ್ರೆ ಇಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕ್ರಿ, ಇಂಪಾರ್ಟೆನ್ಸ್ ಕೊಟ್ಟಿಲ್ಲ, ಫೇಸ್ ಡಿಫರೆನ್ಸ್ ಕೊಟ್ಟಿಲ್ಲ, ಏನೋ ಒಂದು ಹಿಂಟ್ ಕೊಟ್ಟಾನ್ರಿ ಅವನು ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತ. ಸೊ ಹಂಗಂದ್ರೆ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡೋಕೆ ಒಂದು 2 ನಿಮಿಷ ಥಿಯರಿನ ರಿಪೀಟ್ ಮಾಡ್ರಿ. ನೀವು LCR ಸರ್ಕ್ಯೂಟ್ ಅನ್ನು ಸ್ಟಡಿ ಮಾಡೋಕ್ಕಿಂತ ಮುಂಚೆ 3 ಸಿಂಪಲ್ ಸರ್ಕ್ಯೂಟ್ ಅನ್ನು ಸ್ಟಡಿ ಮಾಡಿದ್ರ, ದಟ್ ಈಸ್ ರೆಸಿಸ್ಟಿವ್ ಸರ್ಕ್ಯೂಟ್ ಸ್ಟಡಿ ಮಾಡಿರಲ್ಲ, ಆಮೇಲೆ ಇಂಡಕ್ಟಿವ್ ಸರ್ಕ್ಯೂಟ್, ಕರೆಕ್ಟ್ ರೀ. ಅದಾದ್ಮೇಲೆ ಕಡೆ ಕೆಪಾಸಿಟಿವ್ ಸರ್ಕ್ಯೂಟ್, 3 ಸರ್ಕ್ಯೂಟ್ ಅನ್ನು ಸ್ಟಡಿ ಮಾಡಿದ್ರ. ಹಾಗಾದ್ರೆ ಇದರಲ್ಲಿ ಯಾವ್ದು ಲೀಡ್ ಇರುತ್ತೆ, ಯಾವ್ದು ಲ್ಯಾಗ್ ಇರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಓಕೆ, ಗೊತ್ತಿತ್ತು ಅನ್ಕೊಂಡು ಕಮೆಂಟ್ ಮಾಡ್ಕೊಡ್ರಿ. ಸೊ ನಾನಿವಾಗ ನಿಮಗೆ ಶಾರ್ಟ್ ಆಗಿರ್ತಕ್ಕಂಥ ಒಂದು ಟ್ರಿಕ್ಸ್ ಅನ್ನು ಹೇಳ್ಕೊಡ್ತೇನೆ. ಸೊ ಯಾವ ಸರ್ಕ್ಯೂಟ್ ಅಲ್ಲಿ ಯಾವ ಅದು ಲೀಡ್ ಇರುತ್ತೆ, ಯಾವ್ದು ಲ್ಯಾಗ್ ಇರುತ್ತೆ ಅಂತ. ಓಕೆ, ನಾವು ದಟ್ ನೇಮ್ ಇಸ್ ಕಾಲ್ಡ್ ಸಿಗಿಂಗ್. ಇಲ್ಲಿ ಹಾಸ್ಪಿಟಲ್ ಕೇಳಿದ್ರಲ್ಲ, ಸೊ ಹೋಗಿರ್ತೀರಾ, ಎಲ್ಲ ನಿಮ್ಮ ಸಂಬಂಧಿಕರನ್ನ ಕರ್ಕೊಂಡು ಹೋಗಿರ್ತೀರಾ. ಇದರಲ್ಲಿ ಫಸ್ಟ್ 3 ಲೆಟರ್ಸ್ಗಳನ್ನ ಅಬ್ಸರ್ವ್ ಮಾಡ್ಕೊಡ್ರಿ. ಸಿ ಅಂದ್ರೆ ಏನ್ರಿ, ಕೆಪಾಸಿಟಿವ್ ಸರ್ಕ್ಯೂಟ್. ಐ ಅಂತಂದ್ರೆ ಏನ್ರಿ, ಕರೆಂಟ್. ಇದೇನಿರುತ್ತೆ, ಇದು ಲೀಡ್ ಇರುತ್ತೆ. ಫಸ್ಟ್ ಟರ್ಮ್ಸ್ ಯಾವ್ದು ಬರುತ್ತೆ, ಕರೆಂಟ್ ಲೀಡ್. ಸೆಕೆಂಡ್ ಟರ್ಮ್ಸ್ ಯಾವ್ದ್ರಿ, ವೋಲ್ಟೇಜ್ ಲ್ಯಾಗ್ ಇರುತ್ತೆ. ಓಕೆ, ಇದಾದ್ಮೇಲೆ ಕಡೆ ಸೆಕೆಂಡ್ ಲಾಸ್ಟ್ 3 ಲೆಟರ್ಸ್ ಗಳನ್ನ ಅಬ್ಸರ್ವ್ ಮಾಡ್ಕೊಡ್ರಿ. VIL ಫಸ್ಟ್ ಟರ್ಮ್ಸ್ ಯಾವ್ದು ಬರೋದ್ರಿ, ವೋಲ್ಟೇಜ್, ಆಮೇಲೆ ಕರೆಂಟ್. ಯಾವ ಸರ್ಕ್ಯೂಟ್ ಅಲ್ಲಿ ಇದು, ಎಲ್ ಮೀನ್ಸ್ ಇಂಡಕ್ಟಿವ್ ಸರ್ಕ್ಯೂಟ್. ಇಲ್ಲಿ ವೋಲ್ಟೇಜ್ ಲೀಡ್ ಇರುತ್ತೆ, ಕರೆಂಟ್ ಹೆಂಗಿರುತ್ತೆ ರೀ, ಲ್ಯಾಗ್. ಓಕೆ, ಸೊ ಅಂದ್ರೆ ಇದರಲ್ಲಿ ನೋಡ್ಕೊಡ್ರಿ, ಕರೆಂಟ್ ಕೆಪಾಸಿಟಿವ್ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಲೀಡ್, ವೋಲ್ಟೇಜ್ ಲ್ಯಾಗು. ಇಂಡಕ್ಟಿವ್ ಸರ್ಕ್ಯೂಟ್ ಅಲ್ಲಿ ವೋಲ್ಟೇಜ್ ಲ್ಯಾಗು, ಕರೆಂಟ್ ಲೀಡ್. ಬಟ್ ವಾಟ್ ಅಬೌಟ್ ಇನ್ ರೆಸಿಸ್ಟಿವ್ ಸರ್ಕ್ಯೂಟ್? ಓಕೆ, ಬೋತ್ ವಿ ಅಂಡ್ ಐ ಆರ್ ಇನ್ ಸೇಮ್ ಫೇಸ್. ಇಲ್ಲಿ ಯಾವುದು ಲ್ಯಾಗ್ ಲೀಡ್ ಇರಲ್ರಿ, ಅಂದ್ರೆ ಒಂದೇ ಫೇಸ್ ಅಲ್ಲೇ ಇರ್ತಾವ. ಮಲ್ಟಿಪಲ್ ಫೇಸ್ ಕ್ವಶನ್ಸ್ ಒಂದ್ಸಲ ಕೇಳಿ ನೋಡ್ರಿ, ಫೇಸ್ ಡಿಫರೆನ್ಸ್ ಹೇಗಿರುತ್ತೆ, ಇಲ್ಲಿ 0. ಹಾಗಾದ್ರೆ ಇದು ಇಂಡಕ್ಟಿವ್ ಸರ್ಕ್ಯೂಟ್ ತರ ಯಾವಾಗ ಬಿಹೇವ್ ಮಾಡುತ್ತೆ, ಕೆಪಾಸಿಟಿವ್ ಸರ್ಕ್ಯೂಟ್ ತರ ಯಾವಾಗ ಬಿಹೇವ್ ಮಾಡುತ್ತೆ ಅಂತಂದ್ರೆ, ದಟ್ ಡಿಪೆಂಡ್ಸ್ ಅಪಾನ್ ದ ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂಡ್ ಕೆಪಾಸಿಟಿವ್ ರಿಯಾಕ್ಟನ್ಸ್. XL ಗ್ರೇಟರ್ ದೆನ್ XC ಇತ್ತಪ್ಪ, ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡಿದಾಗ ಈ ವ್ಯಾಲ್ಯೂಸ್ ಈ ರೀತಿ ಇತ್ತು ಅಂತ ಅನ್ಕೋರಿ, ಇಂಡಕ್ಟಿವ್ ಸರ್ಕ್ಯೂಟ್ ತರ ಬಿಹೇವ್ ಮಾಡುತ್ತೆ. ಅದ್ರ ಬದಲಿ XC ಗ್ರೇಟರ್ ದೆನ್ XL ಇತ್ತು ಅನ್ಕೋಣ, ಯಾವ ಸರ್ಕ್ಯೂಟ್ ತರ ಬಿಹೇವ್ ಮಾಡ್ತಾರೆ, ಕೆಪಾಸಿಟಿವ್ ಸರ್ಕ್ಯೂಟ್ ತರ ಬಿಹೇವ್ ಮಾಡುತ್ತೆ. ಹಂಗಾರೆ ನೀವು ಕರೆಂಟ್ ಲೀಡ್ ಅದನ್ನ ಲ್ಯಾಗ್ ಅದನ್ನ ಅಂತ ಕನ್ವರ್ಟ್ ಮಾಡೋದಕ್ಕೆ ಮೊದಲು ಏನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕ್ರಿ, XL ಮತ್ತು XC. ಓಕೆ, ಅಂದ್ರೆ XL ಇಸ್ ಈಕ್ವಲ್ ಟು ಏನ್ ಬರುತ್ತೆ, L ಒಮೆಗಾ, L ಇಂಟು 2π ಪ್ಲಸ್ L ಎಷ್ಟು ಅದ ರೀ, 0.1, ಅಂದ್ರೆ ಇದೆ 0.1, 2 3.142, F ಎಷ್ಟು ಅದ ರೀ, 50,
50 into 2 100, 100 into 0.1 10, 10 into 3.1 ಎಷ್ಟು ಬರುತ್ತೆ? XL is equal to 31.42. ಓಕೆ, ಇದು XL value. What about XC? 1 by C omega. 1 divisible by C into 2 pi f. Add ಮಾಡ್ಕೊಡ್ರಿ ವ್ಯಾಲ್ಯೂಗಳನ್ನ. C ಎಷ್ಟು ನೋಡ್ರಿ? So 30 into 10 to the power of minus 6 into 2 into 3.142 into 50. 50 into 2 ಎಷ್ಟು? 100. ಅಂದ್ರೆ 2 0, ಇಲ್ಲೊಂದು 0, 3 0. 3 0 ಅಂತಂದ್ರೆ 10 to the power of 3. ಇಲ್ಲಿ minus 6 ಅದ. minus 6 plus 3 ಏನಾಗುತ್ತೆ ರೀ? minus 3. ಮೇಲ್ಗಡೆ ಹೋದ್ರೆ plus 3. Divisible by 3 into 3. 9 ಬರುತ್ತೆ. 9.426 ಅನ್ನು ಬರುತ್ತೆ. ಅಂದ್ರೆ 1000 divisible by 9.5 ಆಗ್ತದೆ. So XC value ಎಷ್ಟು ಬರುತ್ತೆ ನಿಮಗೆ? Now it comes around 106 ohm ಬರುತ್ತೆ. ಕಂಪೇರ್ ಮಾಡ್ಕೊಡ್ರಿ XL ಮತ್ತು XC ಗೆ ಯಾವ್ದು ದೊಡ್ಡದ್ರಿ? That XC greater than XL. ಯಾವ ಕಂಡೀಷನ್ಸ್ ಬಂದ್ರಿ ಇದು? ಯಾವ ಸರ್ಕ್ಯೂಟ್ ತರ ಬಿಹೇವ್ ಮಾಡುತ್ತಾರೆ? ಕೆಪಾಸಿಟಿ ಸರ್ಕ್ಯೂಟ್. ಇದರಲ್ಲಿ ಯಾವ್ದು ಲೀಡ್ ಅದ ರೀ? ಬರಿಬೇಕ್ರಿ ಕೊನೆಯದಾಗಿ. ಎಸ್, ಕರೆಂಟ್ ಲೀಡ್ಸ್ ವೋಲ್ಟೇಜ್. ಮುಂದೊಂದು ಕೇಳಿ, ಬೈ ವಾಟ್ ಆಂಗಲ್? ಇದನ್ನ ಕನ್ವರ್ಟ್ ಮಾಡೋದಕ್ಕೆ ನಾವು ಯೂಸ್ ಅನ್ನ ಅನದರ್ ಫಾರ್ಮುಲಾ ಇದೆ. ಯಾವ್ದು ಯೂಸ್ ಮಾಡ್ತಾರೆ ಅಲ್ಲಿ? ದ tan of phi is equal to XC minus XL by R. XC ಎಷ್ಟದ ರೀ? 106 minus ಎಷ್ಟದ ರೀ? 32 divisible by ಎಷ್ಟದ ರೀ? R value is 220. Now come tan of phi is equal to 74 divisible by 220 comes 0.33. Now pi is equal to, so the tan inverse 0.33. Two answers. Okay. So ಈ ಕ್ವಶನ್ಸ್ ಗಳನ್ನ ಯಾವಾಗ ಕೇಳ್ಯಾನ್ರಿ ಇಲ್ಲಿ? ಮಾರ್ಚ್ 2017 ಕೇಳಿದ್ವಿ. ಓಕೆ, ಸೊ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ವೆರೈಟಿ ಆಫ್ ಕ್ವಶನ್ಸ್ ಗಳನ್ನ ಕೇಳ್ತಾನ. ಬಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ವೆರೈಟಿ ಆಫ್ ಕ್ವಶನ್ಸ್ 5 to 6, ಅದಕ್ಕಿಂತ ಜಾಸ್ತಿ ಇಲ್ಲ ರೀ. ಈಗ 2 ಸಲ ಮಾಡಿದ್ವಲ್ಲ. ಸೊ ಇನ್ನೊಂದು ನೋಡ್ರಿ, ಮೂರನೇದು ನೆಕ್ಸ್ಟ್ ಕ್ವಶನ್ಸ್ ಯಾವ್ದದ? ಎಸ್. ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ರಿ. 2 ಸಲ ನಿಮ್ಗೆ ಕೇಳಿದಾನೆ ಈ ರೀತಿ ಕ್ವಶನ್ಸ್ ಗಳನ್ನ. ಸೊ ಮಾರ್ಚ್ 2015 ಅಲ್ಲಿ ಕೇಳೋಣ, 19 ಅಲ್ಲಿ ಕೂಡ ಕೇಳಿದ್ದಾನೆ. ಓಕೆ, ಸೊ ಇಲ್ಲಿ ಏನೇನು ಕೊಟ್ಟ ನೋಡ್ರಿ ಡಾಟಾಸ್ ಅವನು. ಸೊ ದಟ್ ವಿ ವ್ಯಾಲ್ಯೂಸ್ ಅನ್ನ ಕೊಟ್ಟ ನೋಡ್ರಿ. ಈ ನ್ಯೂಮೆರಿಕಲ್ಸ್ ಅನ್ನ ನೀವೇ ಸಾಲ್ವ್ ಮಾಡ್ಬೇಕು, ಹೋಮ್ ವರ್ಕ್. ನಾನು ಹಿಂಟ್ ಅನ್ನ ಹೇಳ್ಕೊಡ್ತೀನಿ, ಏನೇನು ಸಾಲ್ವ್ ಮಾಡ್ಬೇಕು ಅಂತ ಫಾರ್ಮುಲಾ ಕೂಡ ಹೇಳ್ಕೊಡ್ತೀನಿ. ಸೊ ಗಿವನ್ ಡಾಟಾಸ್ ಅನ್ನ ಅಬ್ಸರ್ವ್ ಮಾಡ್ಕೊಡ್ರಿ. ವಿ ಆರ್ ಎಂ ಎಸ್ ಎಷ್ಟು ಇಲ್ಲಿ? 283 ವೋಲ್ಟ್. ದಟ್ ಫ್ರೀಕ್ವೆನ್ಸಿ ಎಷ್ಟು ಇಲ್ಲಿ? 50 ಹರ್ಟ್ಜ್. ಸೊ ಆರ್ ವ್ಯಾಲ್ಯೂಸ್ ಅದ ನೋಡ್ರಿ. ದಟ್ ಆರ್ ಈಸ್ ಈಕ್ವಲ್ ಟು 3 ಓಮ್. ಎಲ್ ಎಷ್ಟು ರೀ? ದಟ್ ಎಲ್ ಈಸ್ ಈಕ್ವಲ್ ಟು 25.48 ಮಿಲಿ ಅಂದ್ರೆ 10 to the power of minus. ನಾವು ಸಿ ವ್ಯಾಲ್ಯೂಸ್ ಕೂಡ ಕೊಟ್ಟ ನೋಡ್ರಿ. 786 ಮೈಕ್ರೋ ಫೆರಡ್. ಓಕೆ, ಸೊ ಇದು ಹೆಂಗೆ ಇನ್ನೇನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕ್ರಿ? ಇಂಪಾರ್ಟೆನ್ಸ್ ನಿಮಗೆ ಫಸ್ಟ್ ನ್ಯೂಮೆರಿಕಲ್ಸ್ ಅಲ್ಲೇ ಹೇಳಿದ್ರೆ ಇಂಪಾರ್ಟೆನ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು? ದಟ್ ಜೆಡ್ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ XL minus XC ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಫೇಸ್ ಡಿಫರೆನ್ಸ್ ಕೂಡ ಆಗಲೇ ಕ್ಯಾಲ್ಕುಲೇಟ್ ಮಾಡಿವ್ರಿ. ಏನ್ರಿ ಅದು? tan of phi is equal to XL minus XC divisible by R. ಪವರ್ ಫ್ಯಾಕ್ಟರ್ ನಿಮಗೆ ಫಾರ್ಮುಲಾಸ್ ಕೂಡ ಬರ್ತದೆ. ಏನ್ ಫಾರ್ಮುಲಾಸ್ ರೀ? cos of phi is equal to R. ಹಂಗಾರೆ ನಿಮಗೆ ಎಲ್ ಮತ್ತು ಸಿ ಕೊಟ್ಟಾನ, XL XC ಕೊಟ್ಟಿಲ್ಲ. ಏನ್ ಮಾಡ್ಕೊಡ್ತಾ? ದಟ್ XL is equal to L omega L into 2 per F. ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ? XC is equal to 1 by C omega. So 1 divisible by C into 2 pi F. ಈ ಎರಡು ವ್ಯಾಲ್ಯೂಸ್ ಎಲ್ಲಿ ಆಡ್ ಮಾಡ್ತೀರಾ? ಈ ಫಾರ್ಮುಲಾದಲ್ಲಿ ನಿಮ್ಗೆ ಏನ್ ಸಿಗುತ್ತೆ ರೀ? ಜೆಡ್ ಈ ಕ್ಯಾಲ್ಕುಲೇಟ್ ಮಾಡಿದ್ರಿ. ಅಗೇನ್ XL XC ನ ಯೂಸ್ ಮಾಡ್ಕೊಳ್ತೀರಾ, ಆರ್ ತಗೊಳ್ತೀರಾ, ಏನ್ ಬರುತ್ತೆ ನಿಮ್ಗೆ? tan of phi ಬಿ ಐತ್ರಿ. ಜೆಡ್ ಕೂಡ ಕ್ಯಾಲ್ಕುಲೇಟ್ ಮಾಡಿರ್ತೀರಾ, ಆರ್ ಕೂಡ ಗೊತ್ತಿರುತ್ತೆ ರೀ. ನಾವು cos of phi. ಓಕೆ, ಸೊ ಇದು ನಿಮ್ಗೆ ಆಲ್ರೆಡಿ ಸಾಲ್ವ್ ಮಾಡಿರೋದ್ರಿಂದ ಸೊ ಇದನ್ನ ಏನ್ ಮಾಡ್ಕೊಳ್ರಿ? ಹೋಮ್ ವರ್ಕ್ ಅಂತ ತಗೊಳ್ರಿ. ಬಟ್ ಇದ್ರಲ್ಲಿ ನಾನೊಂದು ಕ್ವಶನ್ಸ್ ಅನ್ನ ಆಡ್ ಮಾಡ್ತೀನಿ ನೋಡ್ರಿ. ಏನ್ ಕ್ವಶನ್ಸ್ ಅನ್ಕೊಳ್ಳೋಣ? ಸೊ ನಾವು ಇದು ಯಾವ ಸರ್ಕ್ಯೂಟ್ ತರ ಬಿಹೇವ್ ಮಾಡುತ್ತೆ?
ಕೆಪಾಸಿಟಿವ್ ಸರ್ಕ್ಯೂಟಾ, ಇಂಡಕ್ಟಿವ್ ಸರ್ಕ್ಯೂಟಾ ಅನ್ನೋದನ್ನ ಕಮೆಂಟ್ ಮಾಡ್ಬೋದು. ವಿಚ್ ಸರ್ಕ್ಯೂಟ್? ಈ ಸರ್ಕ್ಯೂಟ್ ಅಲ್ಲಿ ಡಸ್ ಕರೆಂಟ್ ಲೀಡ್ ಆರ್ ಲ್ಯಾಗ್ ದಿ ವೋಲ್ಟೇಜ್? ರೈಟ್, ಇದು ನನ್ನ ಕ್ವಶನ್ಸ್ ನೋಡಿ. ಓಕೆ, ಯಾಕಂದ್ರೆ ನಿಮಗೆ ಕ್ವಶನ್ ನಂಬರ್ 2 ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿತ್ತು ಅನ್ಕೋಣ. ಸೊ ಇದು ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇದನ್ನ ಸಾಲ್ವ್ ಮಾಡಿದ ಮೇಲ್ಗಡೆ ಏನ್ ಮಾಡ್ಕೊಡ್ರಿ, ಕಮೆಂಟ್ ಮಾಡಿ. ಓಕೆ, ಏನೋ ಡೌಟ್ ಇತ್ತು ಅಂತ ಅನ್ಕೊಡ್ರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಮಾಡ್ಕೊಡ್ರಿ, ಕ್ಲಾರಿಫೈ ಮಾಡ್ತಾನೆ. ಓಕೆ, ಕಮೆಂಟ್ ಮಾಡ್ರಿ, ಕ್ಲಾರಿಫೈ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಸ್ ಅಬ್ಸರ್ವ್ ಮಾಡ್ಕೊಡ್ರಿ, ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಒಂದು ಟಾಪಿಕ್ ಅನ್ನ ನಿಮ್ಮ ಥಿಯರಿ ಎಕ್ಸಾಮ್ಸ್ಗೆ ರೆಡ್ಯೂಸ್ ಮಾಡಿ ಅಂದ್ರೆ ದಟ್ ಇಸ್ ಕ್ಯೂ ಫ್ಯಾಕ್ಟರ್. ಇದನ್ನ ರೆಡ್ಯೂಸ್ ಮೊಬೈಲ್ ಕೇಳ್ತಕ್ಕಂಥ ಚಾನ್ಸಸ್ ತೀರಾ ಕಡಿಮೆ, ಕೇಳೋದೇ ಇಲ್ಲ. ಓಕೆ, ನೀಟ್ ಸೀಟಿಗೆ ಇರ್ಬೋದು, ಬಟ್ ಥಿಯರಿಗಿಲ್ಲ. ಸೊ ರಿಸೊನೆನ್ಸ್ ಫ್ರೀಕ್ವೆನ್ಸಿನ ಫೈಂಡ್ ಔಟ್ ಮಾಡ್ರಿ ಅಂತ ಕೇಳಿ ನೋಡಿ. ರಿಸೊನೆನ್ಸ್ ಫ್ರೀಕ್ವೆನ್ಸಿ, ರಿಸೊನೆನ್ಸ್ ಕಂಡೀಷನ್ಸ್ ಕೂಡ ಬರ್ದು ನೋಡಿ. ಏನಂತ ರಿಸೊನೆನ್ಸ್ ಕಂಡೀಷನ್ಸ್ ಬರ್ದಿರಿ ಇಲ್ಲಿ? XL is equal to ಏನು ತೋರ್ತಾರೆ ಇಲ್ಲಿ? XC. ಓಕೆ, XL is equal to ಏನು ತೋರ್ತಾರ? XC ಅಂತ ತಗೊಂಡ್ಬಿಟ್ಟಿದ್ದಾರೆ. ಇದ್ರ ಯಾವುದಲ್ಲಿ? ದಟ್ F is equal to 1/2π so under root of L into C. ಇದು ರಿಸೊನೆನ್ಸ್ ಫ್ರೀಕ್ವೆನ್ಸಿ. ಇಲ್ಲಿ ಎಲ್ ಕೊಟ್ಟನ್ರಿ, ಅವನು ಎಷ್ಟು ಕೊಟ್ಟನ್ರಿ? ಎಲ್ 3 ಹೆನ್ರಿ. ಕೆಪಾಸಿಟರ್ ಕೆಪಾಸಿಟರ್ is equal to 27 ಮೈಕ್ರೋ. ಮೈಕ್ರೋ ಅಂದ್ರೆ -6 ಫರಾಡ್. ಎರಡು ವ್ಯಾಲ್ಯೂಸ್ಗಳನ್ನ ಏನ್ ಮಾಡ್ಬೇಕ್ರಿ? ಇಲ್ಲಿ ಆಡ್ ಮಾಡ್ಕೋಬೇಕ್ರಿ. 1 divisible by 2 into 5 ಅಂದ್ರೆ 22/7 into under root of 3. C ವ್ಯಾಲ್ಯೂಸ್ ಎಷ್ಟದ್ರಿ? 27 into 10 to the power -6. Now that comes F naught is equal to 7/44 into 3 into 27 ಏನು ಬರುತ್ತೆ? That comes 81. What is root of 81? 9. That ತಗೋಬೇಕು. ಇದು 10 to the power -6 ಅದರಿ ಎಷ್ಟು ಬರುತ್ತೆ? -3. ಸೊ ಮೇಲ್ಗಡೆ ಹೋದ್ರೆ ಎಷ್ಟು ಬರುತ್ತೆ? ಇದು +3 ಅಂದ್ರೆ 7000 ಬರುತ್ತದೆ. ಡಿವಿಸಿಬಲ್ ಬೈ 44 and 9. ಇದನ್ನು ಸಾಲ್ವ್ ಮಾಡ್ಕೊಳ್ರಿ. ಅರೌಂಡ್ 17 ಹರ್ಟ್ಸ್ ಬರುತ್ತೆ. ಎಕ್ಸಾಕ್ಟ್ ವ್ಯಾಲ್ಯೂಸ್ ಎಷ್ಟು ಅಂತ ಕಮೆಂಟ್ ಮಾಡಿ, ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ. ಓಕೆ, ಸೊ ಎಷ್ಟು ಬರುತ್ತೆ? ಅದು 17 ಬರುತ್ತೆ ನಿಮಗೆ. ಓಕೆ, ಸೊ ಡೈರೆಕ್ಟ್ ವ್ಯಾಲ್ಯೂಸ್ ಎಷ್ಟು ಬರುತ್ತೆ ಅನ್ನೋದನ್ನ ಏನು ಮಾಡ್ಕೊಡ್ರಿ, ಕಮೆಂಟ್ ಮಾಡಿ. ಓಕೆ, ಇದಾದ್ಮೇಲೆ ಕಡೆ ಸೊ ನೆಕ್ಸ್ಟ್ ಒಂದು ಕ್ವಶನ್ಸ್ ಅದ ನೋಡ್ರಿ. ಯಾವ್ದನ್ನು ಕೊಡೋಣ ನಾವು ಹಿಯರ್. ಓಕೆ, ಸೊ ಇದು ಕೂಡ ಸೊ 2017 ಅಲ್ಲಿ ಕೇಳಿರ್ತಕ್ಕಂಥ ನ್ಯೂಮರಿಕಲ್ಸ್. ರೈಟ್, ಓಕೆ, ಒಂದ್ಸಲ ಕ್ವಶನ್ಸ್ ನ ಓದ್ಕೊಡ್ರಿ. ಭಾಳ ಹೆದರುವಂತ ಜರೂರತ್ ಇರಲ್ರಿ. 2 ನಿಮಿಷ ನೀಟಾಗಿ ಕೂಲ್ ಮೈಂಡ್ಲೆ ಸೊ ನೀವು ಕ್ವಶನ್ಸ್ ನ ಓದಿರಿ ಅಂತ ಅನ್ಕೊಡ್ರಿ. ಸೊ ನ್ಯೂಮರಿಕಲ್ಸ್ ಏನ್ ಮಾಡ್ತೀರಾ, ಸಾಲ್ವ್ ಮಾಡಿ. ಪೀಕ್ ವ್ಯಾಲ್ಯೂಸ್ ಕೊಟ್ಟಂತ VRMS 285 ವೋಲ್ಟ್. LCR ಸರ್ಕ್ಯೂಟ್ ಕೊಟ್ಟಂದ್ರೆ ಸಿರೀಸ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕೊಟ್ಟಾನ. ದಟ್ R is equal to 5 Ohm. L ಕೊಟ್ಟಂದ್ರೆ 28.5 ಮಿಲಿ. ಮಿಲಿ ಅಂದ್ರೆ -3 ಹೆನ್ರಿ. ಓಕೆ, ಸೊ ಕೆಪಾಸಿಟರ್ ಕೊಟ್ಟ ನೋಡ್ರಿ. ಎಷ್ಟು ಕೊಟ್ಟಂದ್ರೆ ಕೆಪಾಸಿಟನ್ಸ್? ದಟ್ C is equal to 800 ಮೈಕ್ರೋಫೆರಡ್. ರೈಟ್, ಇವು ಕೊಟ್ಟಿರ್ತಕ್ಕಂಥ ಏನ್ ಫೈಂಡ್ ಔಟ್ ಮಾಡೋದು ಅಂದ್ರಿ? ರಿಸೊನೆನ್ಸ್ ಫ್ರೀಕ್ವೆನ್ಸಿ. ಇಟ್ ಈಸ್ ಆಲ್ಸೋ ನಾವು ಫಾಲೋ ಮಾಡೋದ್ರಲ್ಲಿ ರಿಪೀಟೆಡ್ ಕ್ವಶನ್ಸ್. ಸೊ ಅಗೇನ್ ಐ ವಿಲ್ ಡೂ ಇಟ್ ಇಸ್ ಹೋಮ್ ವರ್ಕ್, ಬಟ್ ಡೋಂಟ್ ವರಿ, ಐ ವಿಲ್ ಟೆಲ್ ಯು ಹೌ ಟು ಸಾಲ್ವ್ ದ ನ್ಯೂಮರಿಕಲ್ಸ್. ಓಕೆ, ಸೊ ನಿಮಗೆ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತಾನು ಕೂಡ ಹೇಳ್ಕೊಟ್ಟಿತ್ತು ನೋಡಿ. ಸೊ ಫ್ರೀಕ್ವೆನ್ಸಿ ಕೊಟ್ಟ ನೋಡ್ರಿ. ಫಾರ್ ದ ಫ್ರೀಕ್ವೆನ್ಸಿ 1/2π under root of L into C. ರಿಸೊನೆನ್ಸ್ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳಿದ. L ವ್ಯಾಲ್ಯೂಸ್ ಕೊಟ್ಟಾನ್ರಿ, C ವ್ಯಾಲ್ಯೂಸ್ ಕೊಟ್ಟಾನ. ಇಲ್ಲಿ ಆ್ಯಡ್ ಮಾಡ್ಕೊಡ್ರಿ, ಗೆಟ್ ರಿಸೊನೆನ್ಸ್ ಫ್ರೀಕ್ವೆನ್ಸಿ. ಕರೆಕ್ಟ್, ಬಟ್ ನಾವು B ಇದು A ಐತಿ. ಏನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕ್ರಿ ಇಲ್ಲಿ? ಇಂಪೆಡೆನ್ಸ್. ಅಗೇನ್ ಕಮ್ಸ್ ಏನ್ ಬರ್ತದೆ ಫಾರ್ಮುಲಾ? Z is equal to under root of XL minus XC square plus R square. ಸೊ ಕರೆಂಟ್ ಅದರಿ I. ಏನ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ? ದಟ್ I RMS is equal to VRMS by Z. ಈಗ Z ನ ಇಲ್ಲಿ ಮಾಡ್ಬೋದು.
ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕ್ರಿ, ಪವರ್ ಡಿಸಿಪೇಟೆಡ್. ದಟ್ ಪವರ್ ಇಸ್ ಅ ಪ್ರಾಡಕ್ಟ್ ಆಫ್ ವೋಲ್ಟೇಜ್ ಅಂಡ್ ಕರೆಂಟ್ ಅಲ್ಲ. ಸೊ ಇಲ್ಲಿ ಏನು ಬರ್ತದೆ, ವಿ ಆರ್ ಎಮ್ ಎಸ್ ಐ ಆರ್ ಎಮ್ ಎಸ್ ಪವರ್ ಆಫ್. ಓಕೆ, ಸೊ ನಾವು ಇಲ್ಲಿ ಕಾಸ್ ಆಫ್ ಪೈನ ತೊಗೊಂಡ್ಬಿಟ್ರಿ ಅಂತ ಅನ್ಕೋರಿ. ಸೊ ಐ ಆರ್ ಎಮ್ ಎಸ್ ಕಾಸ್ ಆಫ್ ಪೈದು ಆಕ್ಟಿವ್ ಕಂಪೋನೆಂಟ್ಗೆ ಏನು ಮಾಡ್ಕೊಳ್ತಾರೆ, ಸೊ ವೋಲ್ಟೇಜ್ನ ಮಲ್ಟಿಪಲ್ ಮಾಡ್ಕೊಳ್ತಾರೆ. ದೆನ್ ವಿಲ್ ಗೆಟ್ ಪೀಕ್ ಪವರ್. ಓಕೆ, ಸೊ ಎಲ್ಲವನ್ನು ಏನು ಮಾಡ್ಕೊಳ್ರಿ, ಸಾಲ್ವ್ ಮಾಡ್ಕೊಂಡು ಕಮೆಂಟನ್ನು ಮಾಡ್ರಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ನೀವು ಮಾಡಿರ್ತಕ್ಕಂಥ ಆನ್ಸರ್ಸು ಕರೆಕ್ಟ್ ಅದಾವ ಅಂತ ನೋಡ್ಕೊಳ್ತೀವಿ. ಸೊ ಇಲ್ಲಿ ಜಡ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಏನೇನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕ್ರಿ, ಮತ್ತೆ ಎಕ್ಸೆಲ್ ಮತ್ತು ಎಕ್ಸಿನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಜಡ್ ಕ್ಯಾಲ್ಕುಲೇಟ್ ಮಾಡ್ಕೊಟ್ರಿ. ಓಕೆ, ಇದು ರಿಪೀಟೆಡ್ ಕ್ವಶನ್ಸ್, ಅಂದ್ರೆ ಇದೇ ರೀತಿ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದೀವಲ್ಲ, ಸೊ ಅದಕ್ಕಾಗಿ ಹೇಳ್ತಿರೋದು. ಯು ನೀಡ್ ಟು ಅಟೆಂಡ್ ಅ ವೆರೈಟಿ ಆಫ್ ಕ್ವಶನ್ಸ್. ಓಕೆ, ಪೈಲಾ ನೀವು ಇಂಪಾರ್ಟೆನ್ಸ್ ಮಾಡಿದ ಮೇಲ್ಗಡೆ ರೆಸೊನೆನ್ಸ್ ಫ್ರೀಕ್ವೆನ್ಸಿ ಬಂತಲ್ಲ, ದಟ್ ಇಸ್ ಅ ವೆರೈಟಿ ಆಫ್ ಕ್ವಶನ್ಸ್. ನೆಕ್ಸ್ಟ್ ಒಂದು ಕ್ವಶನ್ಸ್ ನೋಡ್ರಿ. ಸೊ ಇದು ಕೂಡ 2015 ಕೇಳಿರ್ತಕ್ಕಂಥ ನ್ಯೂಮರಿಕಲ್ಸ್ ನೋಡ್ರಿ. 2015 ಕೇಳಿ. ಓಕೆ, ಸೊ ಏನೇನು ಕೇಳ್ಯಾನ ನೋಡ್ರಿ ಅವನು, ನ್ಯೂಮರಿಕಲ್ಸ್ ಅಬ್ಸರ್ವ್ ಮಾಡ್ಕೊಳ್ರಿ. ಓಕೆ, ಸೊ ರೆಸಿಸ್ಟೆನ್ಸ್ ಕೊಟ್ಟನ್ರಿ ಆರ್ ವ್ಯಾಲ್ಯೂಸ್, ದಟ್ ಆರ್ ಈಸ್ ಈಕ್ವಲ್ ಟು 100 ಓಮ್. ಓಕೆ, ಸೊ ಎಲ್ ವ್ಯಾಲ್ಯೂಸ್ ಕೊಟ್ಟನ್ರಿ, ಎಲ್ ವ್ಯಾಲ್ಯೂ 0.5 ಹೆನ್ರಿ. ಕರೆಕ್ಟ್. ಸೊ ಮತ್ತೇನು ಕೊಟ್ಟ ನೋಡ್ರಿ ಅವನು, ಸೊ ಕೆಪಾಸಿಟರ್ಸ್ ಇನ್ ಸೀರೀಸ್ containing a AC of voltage VRMS 220. ಫ್ರೀಕ್ವೆನ್ಸಿ ಕೊಟ್ಟನ್ರಿ ಎಷ್ಟದ್ರಿ ಇಲ್ಲಿ 50 ಹರ್ಟ್ಜ್. ಕರೆಂಟ್ ಅಹೆಡ್ ಬೈ ವೋಲ್ಟೇಜ್ ಬೈ 30 ಡಿಗ್ರಿ, ಅಂದ್ರೆ ಫೇಸ್ ಆಂಗಲ್ ಕೊಟ್ಟನ್ರಿ 30 ಡಿಗ್ರಿ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆಪಾಸಿಟರ್. ಟ್ರೈ ಮಾಡ್ತೀರಾ? ಸೊ ಓನಾಗಿ ಟ್ರೈ ಮಾಡ್ತಿದ್ರೆ ಮಾಡ್ರಿ. ಸೊ ಬಟ್ ಐ ವಿಲ್ ಗಿವ್ ದ ಹಿಂಟ್. ಡೋಂಟ್ ವರಿ, ನಾನು ಸಾಲ್ವ್ ಮಾಡ್ತೀನಿ, ಕೊನೆಯದಾಗಿ ನೀವೇ ಕ್ಯಾಲ್ಕುಲೇಷನ್ಸ್ ಮಾಡಬೇಕು, ಸಾಲ್ವ್ ಮಾಡ್ತೀನಿ. ಓಕೆ, ಸೊ ಇದು ಫೇಸ್ ಡಿಫರೆನ್ಸ್ ಅಂತ ಹೇಳಿ ಇಲ್ಲೊಂದು ಕ್ವಶನ್ಸ್ ಕೊಟ್ಟನ್ರಿ. ಕರೆಂಟ್ ಈಸ್ ಅಹೆಡ್ ಬೈ ವೋಲ್ಟೇಜ್, ಅಂದ್ರೆ ಕರೆಂಟು ಲೀಡ್ ಅದ ವೋಲ್ಟೇಜ್ ಗಿಂತ 30 ಡಿಗ್ರಿ. ಓಕೆ, ಸೊ ಹಂಗಾರೆ ಇಲ್ಲಿ ನೋಡ್ಕೊಳ್ರಿ, ನೆನಪು ಮಾಡ್ಕೊಳ್ರಿ. ಸಿವಿಲ್ ಕೆಪಾಸಿಟಿವ್ ಸರ್ಕ್ಯೂಟ್ ತಗೊಳ್ರಿ. ಇಲ್ಲಿ ಯಾವ್ದು ಲೀಡ್ ಅದ ರೀ, ಕರೆಂಟ್ ಲೀಡ್. ಇಲ್ಲಿ ಯಾವ್ದು ಲೀಡ್ ಅಂತ ಹೇಳಿ ಕರೆಂಟ್, ಅಂದ್ರೆ ಎಚ್ ಸಿ ಇಸ್ ಗ್ರೇಟರ್ ದನ್ ಎಕ್ಸ್ ಎಲ್. ಹಂಗಾರೆ ಫಾರ್ಮುಲಾ ತಗೊಳ್ರಿ, tan of phi is equal to ಏನು ಬಂತ್ರಿ ಇಲ್ಲಿ, ಎಚ್ ಸಿ ಮೈನಸ್ ಎಕ್ಸ್ ಎಲ್ ಡಿವಿಸಿಬಲ್ ಬೈ ಆರ್. ನಿಮ್ಗೇನು ಬೇಕ್ರಿ ಇವಾಗ, ಕೆಪಾಸಿಟರ್ ವ್ಯಾಲ್ಯೂ ಬೇಕು, ಆರ್ ಈ ಕಡೆ ಮಲ್ಟಿಪಲ್ ಮಾಡ್ಬೋದು. ಸೊ tan of phi is equal to into r is equal to ಎಚ್ ಸಿ ಮೈನಸ್ ಎಕ್ಸ್ ಎಲ್. ಇವಾಗ ಎಕ್ಸ್ ಎಲ್ ನ ಈ ಕಡೆ ತೊಗೊಂಬರ್ರಿ, ಏನಾಗುತ್ತೆ ನೋಡೋದು. ಸೊ ನಾವು ದ tan of phi into r ಪ್ಲಸ್ ಏನಾದ್ರಿ ಎಕ್ಸ್ ಎಲ್ ಈಸ್ ಈಕ್ವಲ್ ಟು ಏನಾದ್ರಿ, ಮೊದಲು ಇಂಟು ರೀ, ಆಮೇಲೆ ಎಕ್ಸ್ ಎಲ್. ಓಕೆ, ಇವಾಗ ಬರ್ರಿ ಎಕ್ಸ್ ಸಿ ಅಂದ್ರೆ ಏನು ತಗೊಳ್ತೀರಾ ಇಲ್ಲಿ, ದ tan of phi into r ಪ್ಲಸ್ ಎಕ್ಸ್ ಎಲ್ 1/c ಏನಿದೆ. ನೀವೇನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕ್ರಿ, ಕೆಪಾಸಿಟರ್. ಇವಾಗ ಸಿ ಸಪ್ರೇಟ್ ಮಾಡ್ಕೊಳ್ರಿ. ದಟ್ ಸಿ ಈಸ್ ಈಕ್ವಲ್ ಟು 1 ಡಿವಿಸಿಬಲ್ ಬೈ, ಈ ಪೂರ ಟರ್ಮ್ಸ್ ಏನಾಗ್ತದ್ರಿ ಈ ಕಡೆ ಬಂದ್ಬಿಡುತ್ತೆ. ಸೊ ದಟ್ ಒಮೆಗಾ ಇಂಟು, ಸೊ tan of phi ಇಂಟು ಆರ್ ಪ್ಲಸ್ ಎಕ್ಸ್. ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂತ ಅನ್ಕೊಳ್ರಿ. ಸೊ ನಿಮ್ಗೆ ಏನಾಗುತ್ತೆ ರೀ, ಕೆಪಾಸಿಟರ್ ವ್ಯಾಲ್ಯೂ ಸಿಗುತ್ತೆ ಇನ್ ಅ ಪೀರಿಯಡ್. ಓಕೆ, ಸಾಲ್ವ್ ಮಾಡ್ತೀರಾ, ಸಾಲ್ವ್ ಮಾಡ್ಕೊಳ್ರಿ. ಸೊ ಇದು ಸೊ ನಿಮಗೆ ಲಾಸ್ಟ್ ಇಯರ್, ಓಕೆ, ಸೊ 2020-21 ವರ್ಗು ಕೇಳಿರ್ತಕ್ಕಂಥ ನಂಬರ್ ಆಫ್ ಕ್ವಶನ್ಸ್ಗಳನ್ನ ಡಿಸ್ಕಷನ್ಸ್ ಮಾಡಿದ್ದು. ಸೊ ನಾನಿವಾಗ ಸೊ ಇದೇ ವರ್ಷ ಮಾಡಲಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್ಗಳನ್ನ ನಿಮಗೆ ಕಮೆಂಟ್ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ರೀ. ಸೊ ಅದನ್ನ ಸಾಲ್ವ್ ಮಾಡ್ಕೊಳ್ರಿ, ಸಾಲ್ವ್ ಮಾಡ್ಕೊಂಡು ಕಮೆಂಟ್ ಮಾಡಿ. ಮತ್ತು ಭಾಳ ಜನ ಏನು ಕೇಳ್ತಿದಾರೆ ಸರ್, ನಮಗೆ 2026 ಆ್ಯನ್ಯುವಲ್ ಎಕ್ಸಾಮ್ಸ್ಗೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನ ಸ್ವಲ್ಪ PDF ಮಾಡಿರಿ, ವಿಡಿಯೋಸ್ ಮಾಡಿರಿ, ಬಿಡ್ರಿ ಅಂತ ಕೇಳ್ತಿದ್ದಾರೆ. ಶ್ಯೂರ್ 2026 ಆ್ಯನ್ಯುವಲ್ ಎಕ್ಸಾಮ್ಸ್ಗೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ನಾನು ಏನು ಮಾಡ್ತೇನೆ ನಿಮಗೆ ಸೆಂಡ್ ಮಾಡ್ತೀನಿ ರೀ. ಓಕೆ, ಯೂಸ್ ಮಾಡ್ಕೊಳ್ರಿ. ಭಾಳ ಜನರ ಅದ ಸರ್ ನಮ್ಮ ಹತ್ರ ಕ್ವಶನ್ ಪೇಪರ್, ನಂಬರ್ ಆಫ್ ಕ್ವಶನ್ ಬ್ಯಾಂಕ್ ಕೂಡ ಇರ್ತಾವ, ಮಾಡಲ್ ಕ್ವಶನ್ ಪೇಪರ್ಸು, ಆ್ಯನ್ಯುವಲ್ ಕ್ವಶನ್ ಪೇಪರ್ಸು, ಯಾವುದನ್ನು ಓದಬೇಕು ಯಾವುದನ್ನು ಬಿಡಬೇಕು ಅಂತ ಗೊತ್ತಾಗ್ತಲ್ಲ ಅಂತ ಹೇಳ್ತಾರೆ.
ಸೊ ಥಿಯರಿಗೆ ಕೆಲವೊಂದಷ್ಟು ಚಾಪ್ಟರ್ ಮೇಲ್ಗಡೆ ಲಿಮಿಟೆಡ್ ಕ್ವಶನ್ಸ್ ಅನ್ನ ಕೇಳಬೇಕ್ರಿ. ಆ ಕ್ವಶನ್ಸ್ ನ ಬಿಟ್ಟರೆ ಬೇರೆ ಕ್ವಶನ್ಸ್ ಅನ್ನ ಅರೈಸ್ ಮಾಡೋದಕ್ಕೆ ಅವ್ನಿಗೆ ಚಾನ್ಸಸ್ ಇರಲ್ಲ. ಓಕೆ, ಸೊ ಅಂತ ಕ್ವಶನ್ಸ್ ಗಳನ್ನ ನಾನು ಪಿಕ್ ಮಾಡ್ಕೊಂಡು ಸೊ ಬರ್ಬೋದಾಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ಏನ್ ಮಾಡ್ತೇನೆ, ಪ್ರೊವೈಡ್ ಮಾಡ್ತೇನೆ. ನಾಟ್ ಮೋರ್ ದೆನ್ 32 ಕ್ವಶನ್ಸ್ ಇದೆ. 30ಕ್ಕಿಂತ ಜಾಸ್ತಿ ಕ್ವಶನ್ಸ್ ಗಳನ್ನ ಏನು ಕೊಡಲ್ಲ. ಇಟ್ ಕವರ್ಸ್ 3 marks, 5 marks and 2 marks ಕ್ವಶನ್ಸ್ ಇದೆ. ಓಕೆ, ಸೊ ನಿಮಗೆ 30 to 40 ಕ್ವಶನ್ಸ್ ಗಳನ್ನ ಪ್ರೊವೈಡ್ ಮಾಡ್ಕೊಳ್ತೇನೆ. ಸೊ ಕ್ವಶನ್ಸ್ ಗಳನ್ನ ಪ್ರಿಪೇರ್ ಮಾಡ್ಕೊಡ್ರಿ, ಚೆನ್ನಾಗಿ ಓದ್ರಿ, ಆ್ಯಂಡ್ ಚೆನ್ನಾಗಿ ಎಕ್ಸಾಮ್ಸ್ ಕೂಡ ಮಾಡ್ಕೊಡ್ರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.